ನಿರಾಕಾರ ಬ್ರಹ್ಮನು ಪೂರ್ಣ ಪರಮಪುರುಷನಿಗೆ ಅಧೀನ ಎಂದು ಭಗವದ್ಗೀತೆಯು ವಿವರಿಸುತ್ತದೆ. ಬ್ರಹ್ಮಸೂತ್ರವು ಬ್ರಹ್ಮನು ಸೂರ್ಯ ಕಿರಣಗಳಂತೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ನಿರಾಕಾರ ಬ್ರಹ್ಮನು ದೇವೋತ್ತಮ ಪರಮಪುರುಷನ ಹೊಳೆಯುವ ಪ್ರಭೆಯಂತೆ. ನಿರಾಕಾರ ಬ್ರಹ್ಮನು ಪರಿಪೂರ್ಣ ಅಖಂಡದ ಅಸಂಪೂರ್ಣ ಸಾಕ್ಷಾತ್ಕಾರ. ಪರಮಾತ್ಮ ಪರಿಕಲ್ಪನೆಯೂ ಹೀಗೆಯೇ. ದೇವೋತ್ತಮ ಪರಮಪುರುಷನಾದ ಪುರುಷೋತ್ತಮನು ನಿರಾಕಾರ ಬ್ರಹ್ಮನನ್ನು ಪರಮಾತ್ಮನ ಆಂಶಿಕ ಸಾಕ್ಷಾತ್ಕಾರವನ್ನು ಮೀರಿದವನು ಎನ್ನುವುದನ್ನು 15ನೆಯ ಅಧ್ಯಾಯದಲ್ಲಿ ಕಾಣುತ್ತೇವೆ. ದೇವೋತ್ತಮ ಪರಮಪುರುಷನನ್ನು ಸಚ್ಚಿದಾನಂದ ವಿಗ್ರಹ ಎಂದು ಕರೆಯಲಾಗಿದೆ. ಗೋವಿಂದನು ಶ್ರೀಕೃಷ್ಣನು ಎಲ್ಲ ಕಾರಣಗಳಿಗೆ ಕಾರಣಾದವನು. ಅವನೇ ಮೂಲ ಕಾರಣನು. ಅವನೇ ಶಾಶ್ವತವಾದ ಸದಾನಂದಗಳ ಸಾಕಾರ ರೂಪವನ್ನು ಹೊಂದಿರುವನು. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರವು ಶಾಶ್ವತ ಲಕ್ಷಣದ ಸಾಕ್ಷಾತ್ಕಾರ. ಪರಮಾತ್ಮನ ಸಾಕ್ಷಾತ್ಕಾರವು ಅವನ ಸಚ್ಚಿತ್ತ ಅಂದರೆ ಸನಾತನ ಜ್ಞಾನದ ಸಾಕ್ಷಾತ್ಕಾರ. ಆದರೆ ಪೂರ್ಣ ವಿಗ್ರಹ ರೂಪದಲ್ಲಿ ಸತ್, ಚಿತ್ ಮತ್ತು ಆನಂದ, ಶಾಶ್ವತ ಜ್ಞಾನ ಮತ್ತು ಆನಂದಗಳ ದಿವ್ಯ ಲಕ್ಷಣಗಳ ಸಾಕ್ಷಾತ್ಕಾರವೇ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗಿದೆ. ಹೆಚ್ಚಿಗೆ ಬುದ್ಧಿ ಇಲ್ಲದವರು ಪರಮ ಸತ್ಯವು ನಿರಾಕಾರ ಎಂದು ಭಾವಿಸುತ್ತಾರೆ. ಆದರೆ ಅವನು ಅಲೌಕಿಕ ಪುರುಷನು ಮತ್ತು ಎಲ್ಲ ವೈದಿಕ ಸಾಹಿತ್ಯವು ಇದನ್ನೇ ದೃಢಪಡಿಸುತ್ತದೆ. ನಾವೆಲ್ಲ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದು ನಮಗೆ ಪ್ರತ್ಯೇಕ ವ್ಯಕ್ತಿತ್ವ ಇರುವಂತೆ ಕಡೆಗೆ ಪರಾತ್ಪರ ಸತ್ಯವು ಕೂಡ ವ್ಯಕ್ತಿಯೇ ಆಗಿರುತ್ತೆ. ದೇವೋತ್ತಮ ಪುರುಷನ ಸಾಕ್ಷಾತ್ಕಾರವೆಂದರೆ ಅವನ ಪೂರ್ಣ ರೂಪದ ಎಲ್ಲ ಅಲೌಕಿಕ ಲಕ್ಷಣಗಳ ಸಾಕ್ಷಾತ್ಕಾರ ಅಂತ ಅರ್ಥ. ಅಖಂಡತೆಯು ಆಕಾರ ರಹಿತವಲ್ಲ. ಆತನು ಆಕಾರ ರಹಿತನಾದರೆ ಅಥವಾ ಬೇರೆ ಯಾವುದೇ ವಸ್ತುವಿಗಿಂತ ಕಡಿಮೆಯಾಗಿದ್ದರೆ ಅವನು ಪೂರ್ಣನಾಗುವುದು ಸಾಧ್ಯವಾಗುವುದಿಲ್ಲ. ನಮ್ಮ ಅನುಭವದಲ್ಲಿ ಬರುವುದೆಲ್ಲ ಮತ್ತು ನಮ್ಮ ಅನುಭವದ ಆಚೆ ಇರುವುದೆಲ್ಲ ಅಖಂಡತ್ವದಲ್ಲಿ ಇರಬೇಕು. ಇಲ್ಲವಾದರೆ ಅದು ಅಖಂಡವಾಗಲಾರದು. ದೇವೋತ್ತಮ ಪುರುಷನಾದ ಅಖಂಡನಿಗೆ ಅಗಾಢವಾದ ಶಕ್ತಿಗಳಿರ್ತವೆ. ಶ್ರೀಕೃಷ್ಣ ಪರಮಾತ್ಮನು ಬೇರೆ ಬೇರೆ ಶಕ್ತಿಗಳ ಮೂಲಕ ಹೇಗೆ ಕೆಲಸ ಮಾಡುತ್ತಾನೋ ಎನ್ನುವುದನ್ನು ಭಗವದ್ಗೀತೆಯು ವಿವರಿಸುತ್ತದೆ. ನಾನಿರುವ ಈ ಭೌತಿಕ ಜಗತ್ತು ಸಹ ಸ್ವಯಂಪೂರ್ಣ. ಏಕೆಂದರೆ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಭೌತಿಕ ವಿಶ್ವವು 24 ಮೂಲಾಂಶಗಳ ತಾತ್ಕಾಲಿಕ ಅಭಿವ್ಯಕ್ತಿಯಾಗಿದೆ. ಈ ವಿಶ್ವದ ನಿರ್ವಹಣೆ ಮತ್ತು ಉಳಿವಿಗೆ ಅಗತ್ಯವಾದ ಎಲ್ಲ ಸಂಪನ್ಮೂಲಗಳನ್ನು ಸೃಷ್ಟಿಸುವಂತೆ ಈ ಅಂಶಗಳನ್ನು ಸಂಪೂರ್ಣವಾಗಿ ಹೊಂದಾಣಿಕೆ ಮಾಡಲಾಗಿದೆ. ಬಾಹ್ಯವಾದದ್ದು ಏನೂ ಇಲ್ಲ. ಈಗಿರುವುದಲ್ಲದೆ ಬೇರೆ ಯಾವುದರ ಅಗತ್ಯವೂ ಕೂಡ ಇಲ್ಲ. ಈ ಅಭಿವ್ಯಕ್ತಿಯ ಕಾಲ ಪ್ರಮಾಣವನ್ನು ಪರಮ ಅಖಂಡತ್ವದ ಶಕ್ತಿಯು ನಿರ್ಧರಿಸಿದೆ. ಅದರ ಕಾಲ ಪ್ರಮಾಣವು ಮುಗಿದಾಗ ಈ ತಾತ್ಕಾಲಿಕ ಅಭಿವ್ಯಕ್ತಿಗಳನ್ನು ಪೂರ್ಣತ್ವದ ಪೂರ್ಣ ಏರ್ಪಾಡು ನಾಶ ಮಾಡುತ್ತದೆ.